ಸಾಲ ವಾಪಸ್ ಕೊಡಿಸ್ತೀನಿ ಬನ್ನಿ. ಉದ್ಯಮಿ ಕಿಡ್ನಾಪ್, ನಂದಕಿಶೋರ್ ವಿಚಾರಣೆ. ಕಿಡ್ನಾಪ್ ಮಾಡಿ 10 ಲಕ್ಷಕ್ಕೆ ಡಿಮಾಂಡ್, ಆರೋಪಿಗಳು ಲಾಕ್. ಸಾಲ ವಾಪಸ್ ಕೊಡಿಸೋದಾಗಿ ಕರೆಸಿ ಉದ್ಯಮಿ ಕಿಡ್ನಾಪ್ ಮಾಡಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜರುಗಿದೆ. ಘಟನೆ ಸಂಬಂಧ 6 ಮಂದಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ರಾಜೇಶ್, ಸೀನಾ, ಲೋಕಿ, ಸೋಮಾ ಸೇರಿ 6 ಜನ ಬಂಧಿತರಾಗಿದ್ದಾರೆ. ಉದ್ಯಮಿಯೊಬ್ಬನಿಗೆ ಹಣವನ್ನು ಕೊಡಿಸೋದಾಗಿ ಕರೆಸಿ ರೌಡಿಗಳ ಕಿಡ್ನಾಪ್, ಲಕ್ಷಾಂತರ ರೂಪಾಯಿ ವಸೂಲಿ ನಂತರ 10 ಲಕ್ಷಕ್ಕೆ ಕೂಡ ಡಿಮಾಂಡ್ ಮಾಡಿ ಸಿಸಿಬಿ ಪೊಲೀಸರ ಕೈಗೆ ಆರೋಪಿಗಳು ಲಾಕ್ ಆಗಿದ್ದಾರೆ. ಕಿಡ್ನಾಪ್ ಆದ ಉದ್ಯಮಿಯನ್ನ ಮನೋಜ್ ಎಂದು ಗುರುತಿಸಲಾಗಿದೆ. ಈ ಮನೋಜ್ ಶಾರ್ಟ್ ಟೈಮ್ನಲ್ಲಿ ಹಣವನ್ನ ಸಂಪಾದನೆ ಮಾಡಿದ್ದ. ಹೊಸ ಕಾರು ಖರೀದಿ ಮಾಡಿ ಐಷಾರಾಮಿ ಜೀವನವನ್ನ ಲೀಡ್ ಮಾಡ್ತಿದ್ದ. ಮನೋಜ್ ಮೇಲೆ ಸ್ನೇಹಿತರೆ ಕಣ್ಣನ್ನ ಕೂಡ ಹಾಕಿದ್ರು. ಮನೋಜ್ ರಾಜೇಶ್ ಅಲಿಯಾಸ್ ಅಪ್ಪಿ ಅನ್ನೋ ರೌಡಿ ಶೀಟರ್ ಪರಿಚಯ ಕೂಡ ಇತ್ತು. ಇದೇ ರಾಜೇಶನ ಕಳೆದ 1 ವರ್ಷದ ಹಿಂದೆ ನಟ ನಿರ್ದೇಶಕ ನಂದಕಿಶೋರ್ ಮನೋಜ್ ಕಡೆಯಿಂದ 1.2 ಲಕ್ಷ ಸಾಲವನ್ನ ಕೊಡಿಸಿದಂತೆ. 1 ವರ್ಷದಿಂದ ನಂದಕಿಶೋರ್ ಮನೋಜ್ಗೆ ಹಣ ಮತ್ತು ಬಡ್ಡಿ ನೀಡದೆ ಸತಾಯಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಂತಹ ಮನೋಜ್, ಹಣವನ್ನ ಕೊಡಿಸಿದ್ದು ನೀನೆ, ಹಾಗಾಗಿ ನನಗೆ ಹಣವನ್ನ ವಾಪಸ್ ಕೊಡಿಸು ಅಂತ ರಾಜೇಶ್ ಹಿಂದೆ ಬಿದ್ದಿದ್ದಾನೆ. ಹಣಕ್ಕಾಗಿ ಮನೋಜ್ ಟಾರ್ಚರ್ ಜಾಸ್ತಿ ಆಗ್ತಿತ್ತಂತೆ. ರೌಡಿ ಶೀಟರ್ ತನ್ನ ಸ್ನೇಹಿತರಾದಂತಹ ರೌಡಿ ಶೀಟರ್ ಬೇಕ್ರಿ ರಘು, ಅಣ್ಣ ಸೀನಾ ಅಲಿಯಾಸ್ ಶ್ರೀನಿವಾಸ್, ಲೋಕಿ ಅಲಿಯಾಸ್ ಲೋಕೇಶ್, ಸೋಮಾ, ರಾಜೇಶ್, ನವೀನ ಜೊತೆಗೆ ಸೇರಿ ಮನೋಜ್ನನ್ನ ಕಿಡ್ನಾಪ್ ಮಾಡುವಂತಹ ಪ್ಲಾನ್ ಕೂಡ ಮಾಡ್ತಾರೆ. ಅದರಂತೆ ಗೌರಿ ಹಬ್ಬದ ದಿನ ರಾಜೇಶ್ ಮನೋಜ್ಗೆ ಫೋನ್ ಮಾಡಿ ನಂದಕಿಶೋರ್ ಮನೆ ಹತ್ರ ಬಾ, ಹಣ ಕೊಡ್ತಾರೆ ಅಂತ ಬಸವೇಶ್ವರದ ಮೋದಿ ಆಸ್ಪತ್ರೆ ಬಳಿ ಕರೆಸ್ಕೊಳ್ತಾರೆ. ಅಲ್ಲಿಂದ ನಂದಕಿಶೋರ್ ಮೊದಲು ವಾಸವಾಗಿದ್ದಂತಹ ಅಪಾರ್ಟ್ಮೆಂಟ್ ಬಳಿಗೆ ಮನೋಜ್ನ ಕರೆದೊಯ್ದು ಅಲ್ಲಿಂದ ತಮ್ಮ ಕಾರ್ನಲ್ಲಿ ಮನೋಜ್ನ ಕಿಡ್ನಾಪ್ ಮಾಡ್ತಾರೆ. ಮನೋಜ್ನ ಕಿಡ್ನಾಪ್ ಮಾಡಿ ಅಕೌಂಟ್ನಲ್ಲಿದ್ದಂತಹ ಸುಮಾರು 3 ಲಕ್ಷ ಹಣವನ್ನು ತಮ್ಮ ಖಾತೆಗೆ ಹಾಕಿಸಿಕೊಳ್ಳೋ ಆರೋಪಿಗಳು ಮತ್ತೆ 10 ಲಕ್ಷಕ್ಕೆ ಡಿಮಾಂಡ್ ಕೂಡ ಮಾಡ್ತಾರೆ. ನಾಳೆ ಹಣ ಕೊಡದಿದ್ರೆ ಮನೋಜ್ ಹಾಗೆ ಮನೋಜ್ ಕುಟುಂಬಸ್ಥರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕ್ತಾರೆ. ಹಣ ಹೊಂದಿಸೋದಾಗಿ ಆರೋಪಿಗಳಿಂದ ಬಿಡಿಸಿಕೊಂಡು ಬಂದಂತಹ ಮನೋಜ್ ಸ್ನೇಹಿತರ ಸಹಾಯದಿಂದ ಸಿಸಿಬಿಗೆ ದೂರನ್ನ ಕೂಡ ಕೊಡ್ತಾರೆ. ದೂರು ದಾಖಲಿಸಿಕೊಂಡಂತಹ ಸಿಸಿಬಿ ಡಿಸಿಪಿ ಶ್ರೀ ಹರಿಬಾಬು ಆರೋಪಿಗಳ ಬಂಧನಕ್ಕೆ ತಮ್ಮ ತಂಡವನ್ನು ರಚನೆ ಮಾಡಿ ರಾಜೇಶ್, ಸೀನಾ, ಲೋಕಿ, ಸೋಮಾ ಸೇರಿ 6 ಜನ ಆರೋಪಿಗಳನ್ನು ಬಂಧನ ಕೂಡ ಮಾಡಿದ್ದಾರೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ನಟ ನಂದಕಿಶೋರ್ಗೆ ಕಿಡ್ನಾಪ್ ವಿಚಾರವೇ ಗೊತ್ತಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖೆಯ ಭಾಗವಾಗಿ ನಂದಕಿಶೋರ್ನ ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ.